ನಮಸ್ಕಾರ. ಮನೆಯಲ್ಲಿ ದೇವರ ಫೋಟೋಗಳನ್ನು ಇಡ್ತೀವಿ, ಸೂಪರ್, ಏನೋ ಒಂದು ಎನರ್ಜಿ ಬರುತ್ತೆ. ಆದರೆ ಯಾವ ಫೋಟೋಗಳನ್ನು ಇಡಬಾರ್ದು? ಅತೃಪ್ತಿ ಅಥವಾ ಕೋಪ ಇರುವಂಥ ಫೋಟೋಗಳನ್ನು ಇಡಬಾರ್ದು. ಭೈರವನ ಫೋಟೋ ಇಡಬಾರ್ದು ಅಂತ ಹೇಳ್ತಾರೆ. ಕಾಳಿಯ ಫೋಟೋ ಇಡಬಾರ್ದು. ಕೋಪ ಇರುತ್ತಲ್ವಾ, ಉಗ್ರ ನರಸಿಂಹ ಹಂಗೆ ಬಗಿತಾ ಇರೋದು ಹಿರಣ್ಯಾಕ್ಷನನ್ನ. ಸೊ ಹೀಗೆ ಕೋಪದ ಇರುವಂತಹ ಫೋಟೋಗಳನ್ನ ಮನೆಯಲ್ಲಿ ಇಡಬಾರ್ದು. ಹಾಗೆ ಈ ದೃಷ್ಟಿ ತಾಗುವಂತ ಒಂದು ಫೋಟೋಗಳಿರುತ್ತೆ, ಅದನ್ನ ದೇವರ ಕೋಣೆಯಲ್ಲಿ ಇಡೋಕ್ ಹೋಗ್ಲೇಬಾರ್ದು ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ನಿಮ್ಮ ಮನೇಲಿ ಲಕ್ಷ್ಮಿ ಫೋಟೋ ಇದೆಯಾ? ಕಮಲದ ಮೇಲೆ ಲಕ್ಷ್ಮಿ ಫೋಟೋ ಅದ್ಭುತ, ಅಂದ್ರೆ ಕಮಲದ ಹೂ ಮೇಲೆ ಲಕ್ಷ್ಮಿ ಕೂತಿರೋದು ಅದ್ಭುತ. ಅದೇ ರೀತಿಯಾಗಿ ಕಮಲ ಬಿಟ್ಟು ಲಕ್ಷ್ಮೀ ದೇವತೆ ಎದ್ದು ನಿಂತ್ಕೊಂಡು ಈ ತರ ಇರೋದು, ಅಂದ್ರೆ ಪೂರ್ತಿ ನಿಂತಿರುವ ಲಕ್ಷ್ಮಿಯ ಫೋಟೋಗಳನ್ನ ಮನೆಯಲ್ಲಿ ಇಡಬಾರ್ದು. ಜೊತೆಗೆ ಏನಂತಂದ್ರೆ, ಶಿವನ ಪೂಜೆ ಮಾಡ್ತೀರಾ, ಶಿವನ ಫೋಟೋ ಇಡಬಹುದು, ಆದ್ರೆ ನಟರಾಜನ ಒಂದು ಫೋಟೋ ಇಡಬಾರ್ದು, ದೇವರ ಮನೆಯಲ್ಲಿ ಇಡಬಾರ್ದು. ಅದಷ್ಟೇ ಅಲ್ಲ, ಇನ್ನೊಬ್ರು ಇದ್ದಾರೆ, ಅವ್ರನ್ನ ನ್ಯಾಯ ದೇವರು ಅಂತ ಹೇಳ್ತಾರೆ. ಯಾರು? ಶನಿ ದೇವರನ್ನ ನ್ಯಾಯ ದೇವರು ಅಂತಾರೆ. ಶನಿ ದೇವರ ಫೋಟೋಗಳನ್ನ ಮನೆಯಲ್ಲಿ ಇಡಬಾರ್ದು. ಶನಿಯ ಪ್ರಭಾವ ಅಥವಾ ಶನಿ ನಮ್ಮ ರಾಶಿಗೆ ಬಂದ್ರೆ ಏನೇನಾಗುತ್ತೆ, ಎಷ್ಟು ಕಷ್ಟ ಆಗುತ್ತೆ. 7 ವರ್ಷ ಗೊತ್ತು. ಶನಿಯ ಪೂಜೆಯನ್ನ ಮಾಡ್ತೀವ, ಹೌದು, ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ಎಳ್ಳಿನ ಒಂದು ದೀಪ ಹಚ್ತೀವಿ ಹೋಗ್ಬಿಟ್ಟು ಕಪ್ಪು ಬಟ್ಟೆನಲ್ಲಿ, ಅದೆಲ್ಲ ಮಾಡ್ಬೋದು, ಅದು ದೇವಸ್ಥಾನದಲ್ಲಿ. ಮತ್ ಮನ್ಯಾಕ್ ಮಾಡಲ್ಲ ಅಲ್ವಾ? ಅಬ್ಸರ್ವ್ ಮಾಡಿದ್ರ? ಚಿಕ್ಕ ಸೂಕ್ಷ್ಮವಾದಂತ ವಿಚಾರ. ಕಾಗೆ ಮೇಲೆ ಕೂತ್ಕೊಂಡಿರೋದು, ಅದೇ ಕಾಗೆ ವಾಹನ. ಶನಿ ದೇವರ ಫೋಟೋವನ್ನ ಮನೆಯಲ್ಲಿ ಇಡಬಾರ್ದು. ಅದಷ್ಟೇ ಅಲ್ಲ, ರಾಹು ಮತ್ತು ಕೇತು ಫೋಟೋಗಳನ್ನ ಮನೆಯಲ್ಲಿ ಇಡಬಾರ್ದು. ನೋಡಿದ್ರಾ? ಇಲ್ಲ. ನವಗ್ರಹಗಳನ್ನ ಹೊರಗಡೆ ಹೋಗಿ ಪೂಜೆ ಮಾಡ್ತೀವಿ, ಎಲ್ಲಿ ಸುತ್ಕೊಂಡ್ ಬರ್ತೀವಿ. ಇನ್ನೊಂದು ಹೇಳ್ತಾರೆ ಕೆಲವರು, ನವಗ್ರಹ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ನೀವು ಕೈ ಮುಗಿಬಾರ್ದು. ಈ ತರ ನಮಸ್ಕಾರ ಮಾಡ್ಕೊಂಡು ಹಿಂಗೆಲ್ಲ ಕೈ ಮುಕ್ಕೊಂಡು ನವಗ್ರಹಗಳ ಪೂಜೆನ ಮಾಡಬಾರ್ದು, ಅಂದ್ರೆ ಕೈ ಮುಗಿಬಾರ್ದು ಅಂತ. ಅಂದ್ರೆ ಅರ್ಥ ಏನು? ಸೊ ನೀವು ವೆಲ್ಕಮ್ ಮಾಡಬಾರ್ದು, ಸಮಸ್ಯೆಗಳು ಬಂದು ಅಂತ. ಪ್ರದಕ್ಷಿಣೆ ಹಾಕ್ಬೇಕು, ಒಳ್ಳೇದಾಗ್ಲಿ ಅಂತ ಪ್ರದಕ್ಷಿಣೆ, ಬಟ್ ಕೈ ಮುಗಿಬಾರ್ದು ಅಂತ ಕೆಲವರು ಹೇಳ್ತಾರೆ. ಹಾಗೇನೆ ರಾಹು ಕೇತು, ಭೈರವ, ಕಾಳಿಯ ಫೋಟೋ, ಉಗ್ರ ನರಸಿಂಹ, ಈ ತರ ಫೋಟೋಗಳನ್ನ ಮನೇಲಿ ಇಡಬಾರ್ದು. ಯಾಕಂದ್ರೆ ಅತೃಪ್ತಿ ಮತ್ತು ಕೋಪದ ಸಂಕೇತ. ಅದು ನೋಡಿದಾಗ ಏನಾಗುತ್ತೆ ಹೇಳಿ? ನಮಗೂ ಕೋಪ ಬರುತ್ತಲ್ವಾ? ಕಾಳಿ ಮಾತೆ ಅಲ್ಲಿ ತಲೆಗಳನ್ನ ನೇತಾಕೊಂಡಿರುವಂತದ್ದು, ಉಗ್ರ ನರಸಿಂಹ ಸೀಳ್ತಾ ಇರೋದು. ಸೊ ಕೋಪ ಮತ್ತು ಅತೃಪ್ತ ಇರುವಂತಹ ಫೋಟೋಗಳನ್ನ, ದೇವರ ಫೋಟೋಗಳನ್ನ ಮನೆಯಲ್ಲಿ, ಅದು ಕೂಡ ಪೂಜಾ ಒಂದು ಗೃಹ ಅಂತೀವಿ, ಆ ಒಂದು ಒಳಗಡೆ ಇಡಬಾರ್ದು ಅಂತ ಹೇಳ್ತಾರೆ. ಎಲ್ಲಾದ್ರೂ ಇಟ್ಟಿರೋದು ನೋಡಿದಿರಾ? ನಾನಂತೂ ನೋಡಿಲ್ಲ. ನೀವು ನೋಡಿದಿರಾ? ಇಲ್ಲ. ಕೆಲವೊಂದನ್ನ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಮಾತ್ರ ನೋಡ್ತೀವಿ. ಅದಷ್ಟೇ ಅಲ್ಲ, ಹಿಂದೂ ಧರ್ಮದಲ್ಲಿ ಒಂದು ವಿಶೇಷ, ಅದು ಚೆನ್ನಾಗಿದೆ ಆಕ್ಚುಲಿ, ಒಡೆದಂತಹ ವಿಗ್ರಹಗಳನ್ನ ಇಡಬಾರ್ದು. ಸ್ವಲ್ಪ ಏನಾದ್ರೂ ಬಿರ್ಕಾಗಿದ್ದು ಕೂಡ, ಚಿಕ್ಕದಾಗಿದ್ದು ಕೂಡ ಅದು ಪೂಜೆಗೆ ಅರ್ಹ ಅಲ್ಲ ಅಂತ ಹೇಳ್ತಾರೆ. ಒಡೆದ್ರೂ ಪರವಾಗಿಲ್ಲ, ಚಿಕ್ಕ ಕ್ರ್ಯಾಕ್ ಆದ್ರೂ ಪರವಾಗಿಲ್ಲ, ಪೂಜೆ ಮಾಡ್ತೀವಿ ಅನ್ನೋದಾಗಿದ್ರೆ, ಹಂಪಿನಲ್ಲಿ ಎಷ್ಟು ಸಾವಿರ ವಿಗ್ರಹಗಳನ್ನ ಪೂಜೆ ಮಾಡ್ತಿದ್ವಿ. 2,500 ದೇವಸ್ಥಾನಗಳಿದೆ. ಆದ್ರೆ ವಿರೂಪಾಕ್ಷ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನ ಬಿಟ್ಟರೆ ಇನ್ನೆಲ್ಲಾನು ಹೊಡೆದಾಕಿದ್ದಾರೆ. ನೋಡಿರ್ಬೇಕನ್ಸುತ್ತೆ ನೀವು. ಅಲ್ಲಿ ಎಲ್ಲ ದೇವರುಗಳನ್ನ ಭಿನ್ನ ಮಾಡಿದ್ದಾರೆ. ಸೊ ಭಿನ್ನವಾದಂತ ವಿಗ್ರಹಗಳನ್ನ ಪೂಜೆ ಮಾಡಲ್ಲ. ಸೊ ಮನೆಯಲ್ಲಿ ಭಿನ್ನ ವಿಗ್ರಹನೇ ಪೂಜೆ ಮಾಡಲ್ಲ, ಫೋಟೋಗಳು ಜಾಸ್ತಿ ಅಲ್ವಾ? ಜಾಸ್ತಿ. ಅದೇ ರೀತಿಯಾಗಿ ಮನೆಯಲ್ಲಿ ಏನಾದ್ರೂ ಗ್ಲಾಸ್ ಹೊಡೆದಿದ್ರೆ ಅಥವಾ ಏನಾದ್ರು ಹರಿದಿದ್ರೆ, ಹಳೆ ಫೋಟೋ ಆಗಿ ಮೇಲಿಂದ ಎಲ್ಲ, ಕೆಲವೊಂದಂತೂ ಹಳೆ ಫೇಡ್ ಆಗಿರುತ್ತೆ, ಅಂತ ಫೋಟೋಗಳನ್ನ ಇಡಬಾರ್ದು ಅಂತ ಹೇಳ್ತಾರೆ. ಸೊ ನೀಟಾಗಿರ್ಬೇಕು. ಮನಸ್ಥಿತಿ ಚೆನ್ನಾಗಿದ್ರೆ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಇವೆಲ್ಲವೂ ಕೂಡ ಚೆನ್ನಾಗಿದ್ರೆ ನಮ್ಮ ಪರಿಸ್ಥಿತಿ, ಮನಸ್ಥಿತಿ ಎಲ್ಲವೂ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಸೂಕ್ಷ್ಮಗಳು. ಸರಿ, ಫೋಟೋ ಡ್ಯಾಮೇಜ್ ಆಗಿದೆ, ವಿಗ್ರಹ ಡ್ಯಾಮೇಜ್ ಆಗಿದೆ, ಬಿರ್ಕಾಗಿದೆ, ಏನ್ ಮಾಡ್ತೀರಾ? ತಗೊಂಡೋಗಿ ನೀರಲ್ಲಿ ಬಿಡ್ತೀರಾ, ಅಥವಾ ನೀರಿನ ದಡದಲ್ಲಿ ಬಿಟ್ಟು ಬರ್ತೀರಾ, ಅಥವಾ ಅರಳಿ ಮರದ ಕೆಳಗಡೆ ಇಟ್ಟು ಬರ್ತೀರಾ. ದಯವಿಟ್ಟು ಆ ಕೆಲಸವನ್ನ ಮಾಡೋಕ್ ಹೋಗ್ಬೇಡಿ. ದಯವಿಟ್ಟು ಆ ಕೆಲಸನ ಮಾಡೋಕ್ ಹೋಗ್ಬೇಡಿ. ಏನಾಗುತ್ತೆ? ಅಲ್ಲೇ ಇಟ್ರೆ ಏನಾಗುತ್ತೆ? ಅದೊಂದು ಡ್ಯಾಮೇಜ್ ಪೀಸ್ ಆಗಿರುತ್ತೆ. ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿ, ಓಕೆನಾ? ನದಿಗೆ ಹಂಗೆ ಬಿಸಾಕ್ ಬರೋದು ಅಥವಾ ಅರಳಿ ಕಟ್ಟೆ ಕೆಳಗಡೆ ಇಡುವಂಥದ್ದು, ಅದ್ಯಾವುದು ಮಾಡೋಕ್ ಹೋಗ್ಬೇಡಿ. ಚಿಕ್ಕ ಚಿಕ್ಕ ವಿಷಯಗಳು ನಾವು ತಿಳ್ಕೊಂಡ್ರೆ ಬದುಕು ಅದ್ಭುತ. ಎಲ್ರ ಜೊತೆ ಸಾಗ್ಬೇಕು ದೇವರ ಅನುಗ್ರಹದಿಂದ. ದೇವರೆಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡು ವಿಡಿಯೋನ ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ. ಏನಾದ್ರು ಪ್ರಶ್ನೆ ಇದ್ರೆ ಅಥವಾ ಯಾವ್ದಾದ್ರು ವಿಷಯದ ಬಗ್ಗೆ ಮಾತಾಡ್ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ. ಸಿಗೋಣ. ನಿಖಿಲ್ ನೋಟ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.